ನಮಸ್ಕಾರ ಸ್ನೇಹಿತರೆ, ಮನೆಯಿಂದ ಹೊರಗಡೆ ಹೋಗುವಾಗ ಈ ಒಂದು ವಸ್ತುವನ್ನ ಬಾಯಿಯಲ್ಲಿ ಹಾಕಿ ಹೊರ ಹೋದ್ರೆ ನೀವು ಅಂದುಕೊಂಡಂತಹ ಕೆಲಸಗಳು ಆಗುತ್ತೆ. ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ವಸ್ತುವಿಗೆ ವಿಶೇಷ ಶಕ್ತಿ ಹಾಗೂ ಮಹತ್ವ ಇದೆ. ಯಾವ ವಸ್ತುವನ್ನ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಮನೆಯಲ್ಲಿ ಸುಟ್ರೆ ಧನ ಪ್ರಾಪ್ತಿಯಾಗತ್ತೆ, ಧನವಶ ಜನವಶ ಆಗತ್ತೆ ಹಾಗೂ ನಿಮ್ಮ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗಲು ಯಾವ ಒಂದು ವಸ್ತುವನ್ನ ನೀವು ಸದಾಕಾಲ ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಜೈ ಆಂಜನೇಯ, ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಆಂಜನೇಯ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷವನ್ನ ಪಡೆದುಕೊಳ್ಳಿ. ಹೌದು, ಪರಿಹಾರ ಶಾಸ್ತ್ರದಲ್ಲಿ ತಾಂತ್ರಿಕ ವಿಧಿವಿಧಾನಗಳಲ್ಲಿ ಲವಂಗಕ್ಕೆ ಎಷ್ಟು ಮಹತ್ವವಿದೆ. ಯಾರಾದ್ರೂ ಪ್ರತಿನಿತ್ಯ ಕೆಲಸದ ಮೇಲೆ ಹೊರಗಡೆ ಹೋಗಬೇಕಾದ್ರೆ 2 ಲವಂಗವನ್ನ ಬಾಯಿಯಲ್ಲಿ ಇಟ್ಕೊಂಡು ಮನೆಯಿಂದ ಹೊರ ಹೋದ್ರೆ ಕಾರ್ಯ ಸಿದ್ಧಿಯಾಗತ್ತೆ. ನೀವು ಯಾವ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತೀರೋ ಆ ಕೆಲಸ ವಿಶೇಷವಾಗಿ ಈಡೇರುತ್ತೆ. ಬಾಯಿಗೆ 2 ಲವಂಗ ಹಾಕಿಕೊಳ್ಳುವ ಮುನ್ನ ಮೊದಲು ನಿಮ್ಮ ಕೈಯಲ್ಲಿ 2 ಲವಂಗವನ್ನ ಇಟ್ಕೊಂಡು ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ನಂತರ ಬಾಯಿಗೆ ಲವಂಗವನ್ನ ಹಾಕಿಕೊಳ್ಬೇಕು. ಹಾಗೆಯೇ 2 ಲವಂಗವನ್ನ ನಿಮ್ಮ ಪರ್ಸ್ ಅಥವಾ ಜೇಬಿನ ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋದ್ರೆ ನೀವು ಅಂದುಕೊಂಡಂತಹ ಕೆಲಸಗಳು ಆಗುತ್ತೆ ಹಾಗೂ ಶತ್ರು ಬಾಧೆಗಳು, ದೃಷ್ಟಿ ದೋಷಗಳು ನಿಮ್ಮ ಮನೆಯಲ್ಲಿ ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತೆ. ಪ್ರತಿ ತಿಂಗಳು ಬರುವಂತಹ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಬಹಳಷ್ಟು ಶಕ್ತಿಯುತವಾಗಿರುತ್ತೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಲವಂಗವನ್ನ ಮನೆಯಲ್ಲಿ ಸುಟ್ರೆ ತುಂಬಾ ಒಳ್ಳೆಯದು. ರಾತ್ರಿ ಸಮಯದಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ 21 ಲವಂಗವನ್ನ ಸುಟ್ರೆ ತುಂಬಾ ಒಳ್ಳೆಯದು. 11 ಅಥವಾ 21 ಲವಂಗವನ್ನ ಅವತ್ತಿನ ದಿನ ಮನೆಯಲ್ಲಿ ಸುಡುತ್ತಾ ಬರಬೇಕು. ಈ ಕೆಲಸ ಮಾಡೋದ್ರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ದೃಷ್ಟಿ ದೋಷಗಳು ಮನೆಯಿಂದ ತೊಲಗಿ ಹೋಗುತ್ತೆ. ಇನ್ನು ಸ್ನೇಹಿತರೆ, ಲವಂಗವನ್ನ ತೆಗೆದುಕೊಂಡು ನೀವು 5 ಕವಡೆಗಳನ್ನ ತೆಗೆದುಕೊಂಡು ಒಂದು ಕೆಂಪು ವಸ್ತ್ರದ ಮೇಲೆ ಇಟ್ಟು ಅದನ್ನ ಮೂಟಿಯ ರೀತಿ ಕಟ್ಟಬೇಕು. ಈ ವಸ್ತುಗಳನ್ನ ಹಾಕಿ ಕಟ್ಟಿಕೊಂಡ ನಂತರ ಈ ಒಂದು ಮೂಟಿಯನ್ನ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಚಿತ್ರಪಟವಿರುವ ಆ ದೇವರ ಚಿತ್ರಪಟದ ಮುಂದೆ ಇಟ್ಟು ಪೂಜೆ ಮಾಡಬೇಕು. ನಂತರ ನೀವು ಕೆಂಪು ವಸ್ತ್ರದ ಮೂಟೆಗೆ ವಿಶೇಷವಾಗಿ ಧೂಪ, ದೀಪ ಹಾಗೂ ಆರತಿಯ ಹೊಗೆಯನ್ನ ತೋರಿಸಿ ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿ ಅಥವಾ ನಿಮ್ಮ ಮನೆಯ ಬೀರುವಿನಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತೆ, ಹಣಕಾಸಿನ ಸಮಸ್ಯೆಗಳು ಕ್ರಮೇಣ ದೂರವಾಗುತ್ತೆ. ಯಾವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಓಡಾಡ್ಕೊಂಡು ಇರ್ತಾರೆ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ. ಇನ್ನು ಲಕ್ಷ್ಮೀ ದೇವಿಯ ಮುಂದೆ ನೀವು ಗುಲಾಬಿ ಹೂವಿನಿಂದ ಪೂಜೆಯನ್ನ ಮಾಡುತ್ತಾ ಅವರಿಗೆ ಈ ಒಂದು ಲವಂಗದ ತಂತ್ರವನ್ನ ಮಾಡಿದ್ರೆ ನಿಮ್ಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ. ಗುಲಾಬಿ ಹೂವಿನೊಂದಿಗೆ 2 ಲವಂಗವನ್ನ ಸೇರಿಸಿ ಲಕ್ಷ್ಮೀ ದೇವಿಯ ಫೋಟೋದ ಅವರ ಪಾದದ ಕೆಳಗೆ ಇಟ್ಟು ಪೂಜೆಯನ್ನ ಮಾಡಿ ನಂತರ ಆ ಲವಂಗವನ್ನ ಪ್ರಸಾದದ ರೀತಿಯಲ್ಲಿ ಸ್ವೀಕರಿಸಬೇಕು. ಹೀಗೆ ಮಾಡಿದ್ರೆ ಲಕ್ಷ್ಮೀ ದೇವಿ ನಿಮ್ಗೆ ಒಲಿತಾಳೆ. ಇನ್ನು ಮಂಗಳವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಸಾಸಿವೆ ಎಣ್ಣೆಯಿಂದ ದೀಪವನ್ನ ಹಚ್ಚಬೇಕು. ಆ ದೀಪಕ್ಕೆ 2 ಲವಂಗವನ್ನ ಹಾಕಿದ್ರೆ ಶತ್ರು ಬಾಧೆಗಳು ತೊಲಗಿ ಹೋಗುತ್ತೆ. ಅಂದುಕೊಂಡಿದ್ದು ಎಲ್ಲವೂ ಕೂಡ ಆಗುತ್ತೆ. ನೀವು ಆಂಜನೇಯ ಸ್ವಾಮಿಯ ಕೃಪೆಗೆ ಒಳಗಾಗ್ತೀರಾ. ದೊಡ್ಡ ದೊಡ್ಡ ಕಷ್ಟಗಳಿಂದ ನೀವು ಸುಲಭವಾಗಿ ಹೊರಗಡೆ ಬರ್ತೀರಾ. ಇನ್ನು ದೇವಸ್ಥಾನಗಳಿಗೆ ಹೋಗಲು ಆಗದಿದ್ರೆ ನೀವು ಮನೆಯಲ್ಲಿಯೇ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ಚಿತ್ರಪಟವನ್ನ ಇಟ್ಟು ಆ ಚಿತ್ರಪಟದ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪವನ್ನ ಹಚ್ಚಿ ಅದಕ್ಕೆ 2 ಲವಂಗವನ್ನ ಹಾಕ್ತಾ ಬಂದ್ರೆ ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ. ಹೌದು, 2 ಲವಂಗವನ್ನ ಹಾಕಿ ನಮಸ್ಕರಿಸಿ ನೀವು ಈ ಒಂದು ಪೂಜೆಯನ್ನ ಮಾಡೋದ್ರಿಂದ ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾರಾದ್ರೂ ಲವಂಗದಲ್ಲಿ ಈ ರೀತಿಯ ಪೂಜೆಯನ್ನ ಮಾಡಿಸಿದ್ರು ಅಂದ್ರೆ ಅವರಿಗೆ ಬೇಗನೆ ಆಂಜನೇಯ ಸ್ವಾಮಿ ಒಲಿತಾನೆ. ಇನ್ನು ಯಾರಾದ್ರೂ ಲವಂಗವನ್ನ ದಾನದ ರೂಪದಲ್ಲಿ ಪಡೆದುಕೊಳ್ತಾರೆ ಅಂದ್ರೆ ಶನಿವಾರದ ದಿನ ನೀವು ಅವರಿಗೆ ಲವಂಗವನ್ನ ದಾನವಾಗಿ ಕೊಡೋದ್ರಿಂದ ನಿಮ್ಗೆ ಒಳ್ಳೆಯದಾಗ್ತದೆ. ಅಥವಾ ಶಿವಲಿಂಗದ ಮುಂದೆ ನೀವು ಶನಿವಾರದ ದಿನ ಹೋಗಿ ಒಂದಷ್ಟು ಲವಂಗಗಳನ್ನ ಇಟ್ಟು ನಮಸ್ಕಾರ ಮಾಡಿದ್ರಿ ಅಂತ ಅಂದ್ರೆ ಒಳ್ಳೆಯ ಫಲ ಸಿಗುತ್ತೆ. ಶತ್ರು ಬಾಧೆಗಳು ದೂರವಾಗುತ್ತೆ. ಜೀವನದಲ್ಲಿ ನೀವು ಸಾಲದ ಸಮಸ್ಯೆಗಳಿಂದ, ಸಾಲದ ಸುಳಿಯಿಂದ, ಕೆಲವೊಂದಷ್ಟು ಬಾಧೆಗಳಿಂದ ಹೊರಗಡೆ ಬರ್ತೀರಾ. ಕ್ರಮೇಣವಾಗಿ ನಿಮ್ಗೆ ಶುಭ ಲಾಭ ಅನ್ನೋದು ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಲವಂಗದಿಂದ ಎಷ್ಟು ಉಪಯೋಗಗಳಿದೆ ಅಂತ. ಈ ರೀತಿಯ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ತಲುಪುವಂತೆ ಶೇರ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರಬಹುದು, ಕುಟುಂಬದಲ್ಲಾಗಿರಬಹುದು, ಏನಾದರೂ ಸಮಸ್ಯೆಗಳಿದ್ದಲ್ಲಿ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ.